ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಪುರಾಣ ಪ್ರಸಿದ್ಧ ಪುರಾತನ ಕಲ್ಯಾಣಿ ಇಂದು ಸ್ವಚ್ಛಗೊಳಿಸಲಾಯಿತು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಮಿಟ್ಟೆಮರಿ ಪುರಾಣ ಪ್ರಸಿದ್ಧ ಪುರಾತನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಕಲ್ಯಾಣಿಯನ್ನು ಸ್ವಯಂ ಸೇವಕರು ದೇವಾಲಯ ಮತ್ತು ಕಲ್ಯಾಣಿಯಲ್ಲಿ ಬೆಳೆದಿದ್ದ ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಕಲ್ಯಾಣಿಗೆ ಮರುಜೀವ ನೀಡಿರುವುದು ಸಂತಸವಾಗಿದೆ ಎಂದರು. ಕಲ್ಯಾಣಿಗಳಾದಂಥ ವಿಶೇಷ ಮಹತ್ವ ಇತ್ತು. ಈಗ ಅವೆಲ್ಲ ಮುಚ್ಚೋಗ್ತಾ ಇದೆ. ಅದಕ್ಕೆ ಪುನರುಜ್ಜೀವನ ಕೊಡಬೇಕು ಅಂತ ನಮ್ಮ ಆಸೆ. ಆದ್ದರಿಂದ ಈ ದಿನ ನಮ್ಮ CEO ಸಮೇತ ಬಂದು ಇಲ್ಲಿ ಶ್ರಮದಾನ ಮಾಡ್ತಾಯಿದ್ದಾರೆ, ಸ್ವಚ್ಛತಾ ಶ್ರಮದಾನ ಮಾಡ್ತಾಯಿದ್ದಾರೆ. ನಿಜವಾಗ ಖುಷಿ ಆಯಿತು. ನಮ್ಮೆಲ್ಲ ಆಡಳಿತ ವರ್ಗದವರು ಇವತ್ತು ಈ ಕಲ್ಯಾಣ ಸ್ವಚ್ಛತೆ ಮಾಡ್ತಾಯಿದ್ದಾರೆ. ಇದನ್ನು ನೋಡಿ ನಮ್ಮ ಸಾರ್ವಜನಿಕರು ಕೂಡ ಅವರವ್ರ ಕಲ್ಯಾಣ ಸ್ವಚ್ಛತೆ ಮಾಡ್ಕೋಬೇಕು ಅಂತ ನನ್ನೊಂದು ಮನವಿ. ಹಿಂಗಾದಾಗ ಖಂಡಿತವಾಗಲೂ ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ ಮತ್ತು ಸ್ವಚ್ಛತೆ ಕಾಪಾಡ್ಬೋದು, ಯಾವುದೇ ರೋಗ ರುಜಿನಗಳಿಲ್ಲದೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ. ಕ್ಲೀನ್ ಮಾಡ್ತೀವಿ, ಇದನ್ನು ಸುತ್ತು ಮತ್ತು ಯಾರು ಕಸ ಹಾಕ್ದಂಗೆ ಫೆನ್ಸಿಂಗ್ ಮಾಡ್ತೀವಿ, ಮತ್ತು ಆ ಹೋಲ್ಸ್ ಏನಿದಕ್ಕೆ ಸಿಮೆಂಟ್ ಮಾಡ್ತೀವಿ, ಮತ್ತು ಆಲ್ಮೋಸ್ಟ್ ಒಂದು ಸಲ ಈಗ ನಾವು ನೀಟಾಗಿ ಮಾಡಿಕೊಡ್ತೀವಿ. ತಾಲೂಕು ಪಂಚಾಯಿತಿ ಇಒ ರಮೇಶ್ ಮಾತನಾಡಿ, ಅನೇಕ ವರ್ಷಗಳಿಂದ ಕೈಬಿಡಲ್ಪಟ್ಟ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಲಾಗಿದೆ ಮತ್ತು ಪುನರುಜ್ಜೀವನಗೊಳಿಸಲಾಗಿದೆ. ಈ ಕಲ್ಯಾಣಿಗಳು ಸುಸ್ಥಿರ ನೀರಿನ ಮೂಲವಾಗಿರುವುದರ ಜೊತೆಗೆ ದೇವಾಲಯಗಳ ಪ್ರಾಚೀನ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿವೆ. ಬಾವಿಗಳು ಕೇವಲ ಗತಕಾಲದ ಅವಶೇಷಗಳಲ್ಲ, ಅವು ರಾಜ್ಯದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ಬಹುಮುಖಿ ಅಂಶವನ್ನು ಪ್ರತಿನಿಧಿಸುತ್ತವೆ ಮತ್ತು ಸಮಕಾಲೀನ ನೀರಿನ ನಿರ್ವಹಣೆ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಅಮೂಲ್ಯವಾದ ಜಲಸಂಪನ್ಮೂಲಗಳ ಸುಸ್ಥಿರತೆಗೆ ಇಂತಹ ಜಲಮೂಲಗಳು ಅಗತ್ಯ ಇದೆ ಎಂದು ಹೇಳಿದರು. ಬೇಸಿಗೆ ಕಾಲದಲ್ಲಿ ಮಳೆ ಬರುವ ಮುಂಚೆ ನಾವು ಎಲ್ಲ ಜಿಲ್ಲೆಯಲ್ಲಿರುವ ಎಲ್ಲ ಪುರಾತನ ಕಲ್ಯಾಣಿಗಳಲ್ಲಿ ಯಾವ್ದು ಕ್ಲೀನಿಂಗಿಗೆ ಅರ್ಹವಾಗಿದೆ, ಯಾವುದು ನಮ್ಮ ಕೈಯಲ್ಲಿ ಶ್ರಮದಾನದ ಮೂಲಕ ಮಾಡ್ಬೋದು ಅಂಥ ಕಲ್ಯಾಣಿಗಳನ್ನ ಇಡೀ ಜಿಲ್ಲೆಯಲ್ಲಿ ನಾವು 180ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಪ್ರತಿ ವಾರ ನಾವು ಪ್ರತಿ ತಾಲೂಕಲ್ಲಿ 1 ರಿಂದ 2 ಪ್ರತಿ ವಾರ 8 ರಿಂದ 16 ಕಲ್ಯಾಣಿಗಳನ್ನ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಈ ಕಳೆದ ವಾರ ನಾವು 8 ಕಲ್ಯಾಣಿ 8 ತಾಲೂಕು ಕ್ಲೀನಿಂಗ್ ಮಾಡಿದ್ವಿ. ಇವತ್ತು 16 ಕಲ್ಯಾಣಿಗಳ ಕ್ಲೀನಿಂಗ್ ಆಗ್ತಿದೆ. ಒಟ್ಟು 24 ಕಲ್ಯಾಣಿಗಳು ಇಂದಿಗೆ ನಾವು ಶ್ರಮದಾನದಿಂದ ಸ್ವಚ್ಛತೆ ಮಾಡ್ತಾಯಿದ್ದೀವಿ. ಇದರೊಂದಿಗೆ ಈ ಕಲ್ಯಾಣಿಗೆ ಬೇಸಿಕ್ಕಾಗಿ ನಮಗೆ ಏನೇನು ಬೇಕಾಗುತ್ತೆ, ಒಂದು ಫೆನ್ಸಿಂಗ್ ಬೇಕಾಗಿದೆ, ಅಲ್ಲಿ ಏನಾದ್ರು ಸ್ವಲ್ಪ ಸಿಮೆಂಟ್ ಪ್ಲಾಸ್ಟಿಂಗ್ ಬೇಕಾಗಿದೆ. ಸೊ ಈ ಥರ ನಾವು ಒಂದ್ಸಲ ಈಗ ಕಲ್ಯಾಣಿ ಕ್ಲೀನ್ ಮಾಡಿದಾಗ ಮಳೆ ಬಂದಾಗ ಆ ಮಳೆನ ಕಂಪ್ಲೀಟಾಗಿ ನೆಲದಲ್ಲಿ ಅಬ್ಸಾರ್ಬ್ ಆಗಬೇಕು. ಪ್ಲಸ್ ಇನ್ನೊಂದು ಅಟ್ಲೀಸ್ಟ್ ಒಂದು 5 ರಿಂದ 10 ವರ್ಷದವರೆಗೆ ಇದು ಯಾವುದೇ ಈ ಥರ ಪುನಃ ಸಿಲ್ಟ್ ಕೂತ್ಕೊಳ್ಳೋದಿರ್ಬೋದು, ಪುನಃ ಮಣ್ಣು ಕೂತ್ಕೊಳ್ಳೋದಾಗಬಾರ್ದು. ಈ ಮುಂದಿನ 5 ರಿಂದ 10 ವರ್ಷ ತುಂಬ ಚೆನ್ನಾಗಿ ನೀರಿನ ಅಂತರ್ಜಲ ಮಟ್ಟ ಏರಬೇಕು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.